ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ನಾನು ಇವತ್ತು ನಿಮಗೆ ಸಿಂಪಲ್ ಆಗುವ ಹಾಗೂ ಕ್ವಿಕ್ ಆಗಿ ಅಂಡ್ ಟೇಸ್ಟಿಯಾಗಿ ಮಾಡುವಂತ ಚಿಕನ್ ಬಿರಿಯಾನಿನ, ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿನ ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ 3 ಟೊಮ್ಯಾಟೊನ ತಗೊಂಡಿದ್ದೀನಿ, ಅರ್ಧ ನಿಂಬೆಹಣ್ಣು ಹಾಗೂ ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಶುಂಠಿ ಸ್ವಲ್ಪ, ಹಾಗೂ 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಅಷ್ಟು ಸೋಂಬು, 2 ಏಲಕ್ಕಿ, ಮತ್ತೆ ಒಂದು ಸ್ವಲ್ಪ ಕಲ್ಲುವು, ಮತ್ತೆ ಒಂದು ಅನಾನಸ್ ಹೂವು, ಮತ್ತೆ 4 ರಿಂದ 5 ಈರುಳ್ಳಿ, ಅರ್ಧ ಕಪ್ ಅಷ್ಟು ಮೊಸರು ತಗೊಂಡಿದ್ದೀನಿ, 2.5 ಗ್ಲಾಸ್ ಅಷ್ಟು ರೈಸ್, ಮತ್ತೆ 1 kg ಅಷ್ಟು ನಾನು ಚಿಕನ್ ತಗೊಂಡಿದ್ದೀನಿ. ಸೊ ಬನ್ನಿ ಈಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಫಸ್ಟ್ ಗ್ಯಾಸ್ ನ ಆನ್ ಮಾಡಿಕೊಂಡು ನಾನು ಇವಾಗ ಒಂದು ಕುಕ್ಕರ್ ನಲ್ಲಿ ಮಾಡ್ಕೋತಾ ಇದ್ದೀನಿ. ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ನಾನು ಕುಕ್ಕರ್ ಅಲ್ಲೇ ಮಾಡ್ಕೋತಾ ಇದ್ದೀನಿ. ಸೊ ಕುಕ್ಕರ್ ನ ಹೀಟ್ ಆದ್ಮೇಲೆ ನಾನು ನಿಮಗೆ ಗ್ಲಾಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಆಯಿಲ್ ನ ಹಾಕೊಳ್ಳೋದು ಅಂತ, ಸೊ ದಟ್ ನಿಮಗೆ ಮೆಜರ್ಮೆಂಟ್ ಸಿಗ್ಲಿ ಅಂತ. ನಾನು ಒಂದು 3/4 ಗ್ಲಾಸ್ ಅಷ್ಟು ಇಲ್ಲಿ ಆಯಿಲ್ ನ ಆಡ್ ಮಾಡ್ಕೋತಾ ಇದ್ದೀನಿ. ಆಯಿಲ್ ನ ಆಡ್ ಮಾಡಿ ಆದ್ಮೇಲೆ ಸೊ ಅದನ್ನ ಸ್ವಲ್ಪ ಹೊತ್ತು ಹೀಟ್ ಆಗ್ಲಿಕ್ಕೆ, ಅಂದ್ರೆ ತುಂಬಾ ಹೀಟ್ ಆಗ್ಲಿಕ್ಕೆ ಬೇಡ, ಅದನ್ನ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಮಾಡಿ ನಾನು ಈ ಟೈಮ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ 1-2 ಸ್ಪೂನ್ ಅಷ್ಟು ಕಸ್ತೂರಿ ಮೆಥಿನ ಆಡ್ ಮಾಡ್ಕೋತೀನಿ. ತುಂಬಾ ಆಯಿಲ್ ಹೀಟ್ ಆದ್ರೆ ಅದು ಸೀದೋಗ್ಬಿಡುತ್ತೆ. ಸೊ ಅದು ಆಯಿಲ್ ಹೀಟ್ ಆಗಕ್ಕಿಂತ ಮುಂಚೆನೆ ನಾನು ಏನ್ ಮಾಡ್ತಾ ಇದ್ದೀನಿ, 2 ಸ್ಪೂನ್ ಅಷ್ಟು ಕಸ್ತೂರಿ ಮೆಥಿನ ಆಡ್ ಮಾಡ್ಕೋತಾ ಇದ್ದೀನಿ. ಈ ಆಡ್ ಮಾಡಿ ಆದ್ಮೇಲೂ ಕೂಡ 1-2 ಸೆಕೆಂಡ್ಸ್ ಫ್ಲೇಮ್ ಸ್ಲೋ ನಲ್ಲೇ ಇರ್ಲಿ, ಬೇರೆ ಆಡ್ ಮಾಡ್ಕೊಳಕ್ಕಿಂತ ಮುಂಚೆ. ಸೊ ಇವಾಗ ನಾನು ಏನ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ನಾನು ತೋರಿಸಿದ್ನಲ್ಲ ಫಸ್ಟ್, ಅದನ್ನ ನಾನು ಕೊತ್ತಂಬರಿ, ಪುದೀನ ಎಲ್ಲವನ್ನು ಕೂಡ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮತ್ತೆ ಅನಾನಸ್, ಹಸಿಮೆಣಸಿನಕಾಯಿ ಎಲ್ಲಾನು ಕೂಡ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊ ಮತ್ತೆ ಲೆಮನ್ ಬಿಟ್ಟು ನಾನು ಫಸ್ಟ್ ನಿಮ್ಗೆ ತೋರಿಸಿದಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಪೇಸ್ಟ್ಗೆ ನಾನೀಗ ಒಂದು ಹಾಫ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿನ ನಾನಿಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ. ಆಡ್ ಮಾಡಿ ಆದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ಅದನ್ನ ಒಂದು 2 to 5 ಮಿನಿಟ್ಸ್ ನಾವು ಆಯಿಲ್ ಅಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ನಾನಿಲ್ಲಿ 1 kg ಅಷ್ಟು ಚಿಕನ್ ನ ನೀಟಾಗಿ ವಾಶ್ ಮಾಡಿಟ್ಟಂತ ಚಿಕನ್ ನಾನಿಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ. ನೀವು ಸ್ಕಿನ್ ಔಟ್ ಬೇಕಾದ್ರೂ ತಗೋಬಹುದು, ವಿತ್ ಸ್ಕಿನ್ ಆದ್ರೂ ಆಡ್ ಮಾಡ್ಕೊಳ್ಳಿ. ಬಿರಿಯಾನಿಗೆ ಸ್ಕಿನ್ ಇದ್ರೇನೆ ನಮಗೆ ಚೆನ್ನಾಗ್ ಅನ್ಸುತ್ತೆ. ಸೊ ನಾನು ವಿತ್ ಸ್ಕಿನ್ ಆಡ್ ಮಾಡ್ಕೋತಾ ಇದ್ದೀನಿ. ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ, ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ದಟ್ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾನೀಗ ಒಂದು ಸ್ಪೂನ್ ಇಂದ 1.5 ಸ್ಪೂನ್ ಅಷ್ಟು ಉಪ್ಪನ್ನ ಪೌಡರ್ನ ನಾನು ಆಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಕಲ್ಲುಪ್ಪು ಇದ್ರೆ ಕಲ್ಲುಪ್ಪನ್ನ ಆಡ್ ಮಾಡ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಲ್ಲುಪ್ಪನ್ನ ಆಡ್ ಮಾಡ್ಕೊಂಡ್ರೆ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನಾನು ಇದಕ್ಕೆ ಇವಾಗ ನಾವು ಏನು 3 ಟೊಮ್ಯಾಟೊನ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ 3 ಟೊಮ್ಯಾಟೊನ ನಾನಿಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ. ನಾನು ಜಾಸ್ತಿ ಟೊಮ್ಯಾಟೊನ ಯೂಸ್ ಮಾಡ್ತಾ ಇಲ್ಲ. ಈ ಗ್ರೀನ್ ಕಲರ್ ಬಿರಿಯಾನಿಗೆ ನಾನು ಯಾವತ್ತೂ ಜಾಸ್ತಿ ಟೊಮ್ಯಾಟೊನ ಆಡ್ ಮಾಡಲ್ಲ. ಸೊ ಇವಾಗ ನಾನಿಲ್ಲಿ ಒಂದು ಅರ್ಧ ಲೆಮನ್ ನಾನು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಮೊಸರು ಇದ್ರೆ ಮೊಸರನ್ನ ಆಡ್ ಮಾಡ್ಕೋಬಹುದು, ಮೊಸರಿಲ್ಲ ಅಂದ್ರೆ ಒಂದು ಲೆಮನ್ ನೀವು ಆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ನಿಂಬೆ ಹಣ್ಣನ್ನ ತಗೊಂಡಿದ್ದೀನಿ, ಮತ್ತೆ ಇಲ್ಲಿ ಒಂದು ಹಾಫ್ ಕಪ್ ಅಷ್ಟು ಮೊಸರನ್ನ ನಾನು ತೆಗೆದುಕೊಂಡಿದ್ದೀನಿ. ಸೊ ಅದಾದ್ಮೇಲೆ ನಾವೀಗ ಒಂದ್ಸಲ ಆಡ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹಾಗೂ ಟೊಮ್ಯಾಟೊ ಹಾಗೂ ಲೆಮನ್ ನಾವಿಲ್ಲಿ ಏನ್ ಆಡ್ ಮಾಡಿದೀವಲ್ಲ ಅದನ್ನ ಒಂದ್ಸಲ ಈಗ ಮಿಕ್ಸ್ ಮಾಡ್ಕೊಂಡು, ನಿಮ್ಗೆ ಯಾವ ರೀತಿ ಯಾವ್ದಾದ್ರು ರೆಸಿಪೀಸ್ ನ ಶೇರ್ ಮಾಡ್ಬೇಕು ಅಂತಿದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ಸೊ ದಟ್ ನಾನು ಕುಕ್ ಮಾಡಿ ನಿಮ್ಗೆ ರೆಸಿಪೀಸ್ ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಸೊ ಈಗ ನಾನಿಲ್ಲಿ ಒಂದು ಹಾಫ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಆಡ್ ಮಾಡ್ಕೋತಾ ಇದ್ದೀನಿ, ಮತ್ತೆ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ನಾನಿಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಖಾರ ತುಂಬಾ ಬೇಕನ್ಸಿದ್ರೆ ನೀವು ಚಿಲ್ಲಿನ ಎಷ್ಟು ಬೇಕಷ್ಟು ಆಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಚಿಲ್ಲಿ ಹಾಕಿನೂ ಖಾರ ಕಡಿಮೆ ಆಗಿದೆ ಅಂದ್ರೆ ಲಾಸ್ಟ್ ಅಲ್ಲಿ ಒಂದು ಹಾಫ್ ಸ್ಪೂನ್ ಅಷ್ಟು ಖಾರದ ಪುಡಿನೂ ಕೂಡ ನೀವು ಆಡ್ ಮಾಡ್ಕೋಬಹುದು. ಸೊ ಇದಕ್ಕೆ ನಾನು ಹಾಕಿರುವಂತ ಮೆಣಸಿನ್ಕಾಯಿ ಕರೆಕ್ಟ್ ಆಗಿದೆ ಅನ್ಸುತ್ತೆ, ಸೊ ದಟ್ ನಾನು ಏನು ಖಾರದ ಪುಡಿ ಆಡ್ ಮಾಡ್ಕೊಳ್ಳಿಲ್ಲ, ಖಾರ ಕರೆಕ್ಟ್ ಆಗೇ ಇತ್ತು. ಸೊ ಇವಾಗ ಒಂದ್ಸಲ ಮಿಕ್ಸ್ ಮಾಡಿ ನಾವು ಪ್ಲೇಟು ಅಥವಾ ಈ ಕುಕ್ಕರ್ದು ಕ್ಯಾಪ್ ಇರುತ್ತಲ್ಲ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಅದನ್ನ ನೀಟಾಗಿ ಕುಕ್ ಆಗ್ಲಿಕ್ಕೆ ಬಿಡಿ. ಸೊ 5 to 10 ಮಿನಿಟ್ಸ್ ಆದ್ಮೇಲೆ ಈ ರೀತಿಯಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಈ ಟೈಮಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಒಂದ್ಸಲ ಮಿಕ್ಸ್ ಮಾಡಿ, ಅದು ಸೀಬಾರ್ದು. ಅದಾದ್ಮೇಲೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಕೆಟ್ಲಾರಲ್ಲಿ ನೀರ್ನ ಬಿಸಿ ಮಾಡಿಕೊಂಡು 2.5 ಗ್ಲಾಸ್ ಅಷ್ಟು ರೈಸಿಗೆ ನಾನು 5 ಲೋಟದಷ್ಟು ನೀರ್ನ ಹಾಕೋಬೇಕು. ಬಟ್ 1 ಗ್ಲಾಸ್ ಅಷ್ಟು ನಾನು ಕಡಿಮೆನೆ ಹಾಕೋತಾ ಇದ್ದೀನಿ, ಬಿಕಾಸ್ ನಾವೆಲ್ಲ ಪೇಸ್ಟ್ ಮಾಡಿ ಹಾಕಿದ್ರಿಂದ ಅದ್ರಲ್ಲೇ ನೀರ್ ಬಿಟ್ಟಿತ್ತು. ನೀವು ನೋಡಿದ್ರಲ್ಲ, ಆಗ್ಲೇ ನಾನು ನೀರೇನು ಆಡ್ ಮಾಡಿರ್ಲಿಲ್ಲ, ಅದ್ರಲ್ಲೇ ನೀರ್ ಬಿಟ್ಟಿತ್ತು. ಸೊ ದಟ್ ನಾನು 1 ಗ್ಲಾಸ್ ಅಷ್ಟು ನೀರ್ನ ಕಡಿಮೆ ಮಾಡ್ಕೋತಿದ್ದೀನಿ. ನಿಮ್ಗೆ ಏನಾದ್ರೂ ನೀರ್ ಜಾಸ್ತಿ ಬಿಡ್ಲಿಲ್ಲ ಅಂದ್ರೆ ನೀವು ಕರೆಕ್ಟ್ ಆಗಿ ಎಷ್ಟು ನೀರ್ ಹಾಕ್ಬೇಕು ಅಷ್ಟು ಆಡ್ ಮಾಡ್ಕೊಳ್ಳಿ. ತುಂಬಾ ನೀರ್ ಕಡಿಮೆನೂ ಹಾಕಕ್ ಹೋಗ್ಬೇಡಿ, ಜಾಸ್ತಿನೂ ಹಾಕಕ್ ಹೋಗ್ಬೇಡಿ, ನೋಡ್ಕೊಂಡು ನೀರ್ನ ಹಾಕೊಳ್ಳಿ. ಸೊ ಈ ನೀರ್ ಹಾಕಾದ್ಮೇಲೆ ನಾನು ಬಿಸಿ ನೀರ್ನ ಆಡ್ ಮಾಡಿದ್ದೀನಿ, ಅದು ಬೇಗ ಕುದಿಯಕ್ಕೆ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿ. ಸೊ ಈ ಟೈಮಲ್ಲಿ ನೀವು ಉಪ್ಪು ಮತ್ತೆ ಖಾರನ ಚೆಕ್ ಮಾಡ್ಕೊಬಹುದು. ಏನಾದ್ರೂ ಉಪ್ಪು ಬೇಕನ್ಸಿದ್ರೆ ಈ ಟೈಮಲ್ಲಿ ನನಗೂ ಬೇಕನ್ಸ್ತು, ಸೊ ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಸಾಲ್ಟ್ ನ ಆಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಅಷ್ಟೇ ಅಲ್ಲ, ನೀವು ರೈಸ್ ಹಾಕದ್ಮೇಲೆ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ಬೇಕು, ಆ ರೀತಿಯಾಗಿ ನೋಡ್ಕೊಂಡು ನೀವು ಸಾಲ್ಟ್ ನ ಆಡ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ನಾನು ಲಿಡ್ ನ ಫುಲ್ ಕ್ಲೋಸ್ ಮಾಡ್ಲಿಲ್ಲ, ಸುಮ್ನೆ ಕ್ಲೋಸ್ ಮಾಡಿದ್ದೀನಿ ಅಷ್ಟೇನೆ, ಅಥವಾ ಪ್ಲೇಟ್ ನ ಸುಮ್ನೆ ಕ್ಲೋಸ್ ಮಾಡ್ಕೊಳ್ಳಿ. ಒಂದ್ಸಲ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ನೆಕ್ಸ್ಟ್ ರೈಸ್ ನ ಆಡ್ ಮಾಡ್ಬೇಕು. ಸೊ ನಾನಿಲ್ಲಿ 5 ಮಿನಿಟ್ಸ್ ಆದ್ಮೇಲೆ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಬಿರಿಯಾನಿ ಮಾಡಕ್ಕೆ ಸ್ಟಾರ್ಟ್ ಮಾಡುವಾಗ ರೈಸ್ ನಾನು ನೀಟಾಗಿ ವಾಶ್ ಮಾಡಿ ಅದನ್ನ ಉಣಿಲಿಕ್ಕೆ ಇಟ್ಟಿದ್ದೆ, ಸೊ ದಟ್ ಬೇಗ ಬಿರಿಯಾನಿ ಆಗ್ಲಿ ಅಂತ. ಬೇಗನೂ ಆಗುತ್ತೆ ಹಾಗೂ ಉಡಿನೂ ಆಗುತ್ತೆ, ಮತ್ತೆ ನಮ್ ಬಿರಿಯಾನಿ ಏನಾಗಲ್ಲ, ಸಿಯಲ್ಲ. ಅದಕ್ಕೋಸ್ಕರ ನಾವು ರೈಸ್ ನ ಉನಿ ಹಾಕೋದು. ಸೊ ಇವಾಗ ನಾನು ರೈಸ್ ನ ಉಣ್ಸಿದ್ನಲ್ಲ, ಅದನ್ನ ನೀರ್ನೆಲ್ಲ ನಾನು ಒಂದ್ಸಲ ಕ್ಲೀನ್ ಮಾಡ್ಕೊಂಡು ನೀರೆಲ್ಲ ಚೆಲ್ಲಿ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ರೈಸ್ ನ ಆಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2.5 ಅಷ್ಟು ರೈಸ್ ನ ತಗೊಂಡಿದ್ದೀನಿ, 2.5 ಗ್ಲಾಸ್ ಅಷ್ಟು ರೈಸ್ ನ. ಸೊ ಇವಾಗ ರೈಸ್ ನ ಆಡ್ ಮಾಡ್ತಾ ಇದ್ದೀನಿ. ರೈಸ್ ಎಲ್ಲ ಆಡ್ ಮಾಡಿ ಆದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹಾಗೆ ಬಿಡ್ಬೇಡಿ, ಯಾಕಂದ್ರೆ ರೈಸ್ ಅಲ್ಲಿ ಇಲ್ಲಿ ನಿಂತಿರುತ್ತೆ. ಸೊ ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಅದನ್ನ ಕುದಿಲಿಕ್ಕೆ ಬಿಡೋಣ. ಒಂದು ಪ್ಲೇಟ್ ಆದ್ರೂ ಮುಚ್ಚಿ, ಅಥವಾ ಈ ರೀತಿಯಾದ ಕುಕ್ಕರ್ ಕವರ್ ಆದ್ರೂ ನೀವು ಕ್ಲೋಸ್ ಮಾಡಿ. ಸೊ 5 to 10 ಮಿನಿಟ್ಸ್ ಆದ್ಮೇಲೆ ಈ ರೀತಿಯಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೊಮ್ಮೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ್ಮೇಲೆ ಈಗ ನೀವು ನೋಡ್ತಾ ಇರ್ಬೋದು, ಇನ್ನ ತುಂಬಾ ವಾಟರ್ ಇದೆ. ಸೊ ದಟ್ ಇನ್ನ ಸ್ವಲ್ಪ ಅದು ಕುದಿಬೇಕು ಅಂತ ಹೇಳಿ ನಾನು ಮತ್ತೆ ಅದನ್ನ ಕ್ಯಾಪ್ ನ ಕ್ಲೋಸ್ ಮಾಡಿ, ಅಂದ್ರೆ ಫುಲ್ ಕ್ಲೋಸ್ ಮಾಡ್ತಾ ಇಲ್ಲ, ಹಾಗೆ ನಾನು ಜಸ್ಟ್ ಇಡ್ತಾ ಇದ್ದೀನಿ ಅಷ್ಟೇನೆ. ಇಟ್ಬಿಟ್ಟು ಅದನ್ನ ಒಂದು 80% ಅಷ್ಟು ನೀರು ಕಂಪ್ಲೀಟ್ ಆಗಿ ಖಾಲಿ ಆಗ್ಬೇಕು, ಈ ರೀತಿಯಾಗಿ ಆಗಿರ್ಬೇಕು. ನೋಡಿ, ಈಗ ನೀವು ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಒಂದು 80% ಅಷ್ಟು ನೀರ್ ಏನಾಗಿದೆ, ಎವಾಪರೇಟ್ ಆಗಿದೆ. ಇನ್ನೊಂದು 10-20 ಮಿನಿಟ್ಸ್ ಅಷ್ಟು ಇದೆಯಲ್ಲ. ಸೊ ಇವಾಗ ನಾವ್ ಏನ್ ಮಾಡ್ತೀನಿ ಅಂದ್ರೆ, ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಈ ಟೈಮಲ್ಲಿ ನಾನು ಏನ್ ಮಾಡ್ತೀನಿ, ಕುಕ್ಕರ್ ಮುಚ್ಚಳನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ, ಫ್ಲೇಮ್ ಏನ್ ಮಾಡ್ತೀನಿ, ಫುಲ್ ಲೋ ಮಾಡ್ಬಿಟ್ಟು ವಿಶಲ್ ನ ಇಟ್ಟು, ನಾನು ವಿಶಲ್ ಬರ್ಸಲ್ಲ, ಒಂದ್ 5 to 10 ನೀವು ಆ ರೀತಿಯಾಗಿ ಕ್ಲೋಸ್ ಮಾಡಿ ಇಟ್ರೆ ಸಾಕು, ಅದೇ ನೀಟಾಗಿ ಅಳ್ಕೊಳ್ಳುತ್ತೆ ರೈಸ್. ವಿಶಲ್ ಏನ್ ಬರ್ಸೋದೇನ್ ಬೇಡ. ಸೊ ಈಗ ಒಂದು 5 ಮಿನಿಟ್ಸ್ ಆದ್ಮೇಲೆ ಕುಕ್ಕರ್ನ ಓಪನ್ ಮಾಡಿ ನೋಡಿದ್ರೆ ಈ ರೀತಿಯಾಗಿ ನೀಟಾಗಿ ಕಂಪ್ಲೀಟ್ ಆಗಿ ಬಿರಿಯಾನಿ ರೆಡಿ ಆಗಿರುತ್ತೆ. ಒಂದ್ಸಲ ನಾವೇನ್ ಮಾಡ್ಬೇಕಾಗತ್ತೆ, ಫುಲ್ ಎಂಡ್ ವರ್ಗು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಏನಕ್ಕಂದ್ರೆ ಮಸಾಲೆ ಅಲ್ಲಿ ಇಲ್ಲಿ ನಿಂತಿದ್ರೆ ಅದು ಕಂಪ್ಲೀಟ್ ಆಗಿ ಮಿಕ್ಸ್ ಆಗ್ಲಿ, ಎಲ್ಲ ಕಡೆಗೂ ಆಗ್ಲಿ ಅಂತ ಹೇಳಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿಯಾಗಿ ನಾನು ವಿಶಲ್ ಬರ್ಸಿಲ್ಲ, ಹಾಗೆ ನಾನು ಅಳ್ಳಕ್ಕೆ ಇಟ್ಟಿದ್ದು ಅಷ್ಟೇನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಚಿಕನ್ ಬಿರಿಯಾನಿ ಕ್ವಿಕ್ ಅಂಡ್ ಈಸಿಯಾಗಿ ಹಾಗೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಬಿರಿಯಾನಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಅಂಡ್ ಯಾವ ರೀತಿಯಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಅಲ್ಲಿ ಕಾಣುವಂತ ಬೆಲ್ ಬಟನ್ ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ ಗಳ ಮುಂದೆ ನಿಮ್ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.